ಎಸ್, ನಮಸ್ಕಾರ ಸ್ನೇಹಿತರೆ. ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ KR ಟೂಲ್ಸ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ. ಎಸ್, TET ಎಲಿಜಿಬಲ್ ಆಗಿತ್ತು, ಆದರೆ ಆ ಒಂದು ಸರ್ಟಿಫಿಕೇಟ್ ನಮ್ಮ ಕೈ ಸೇರುವವರೆಗೂ ಕೂಡ ನಮಗೆ ಆ ಒಂದು ಕುತೂಹಲ ಕಾತುರತೆ ಇದ್ದೇ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಈಗ ಇಲಾಖೆಯವರು ಇವತ್ತು ಆಫ್ಟರ್ನೂನ್ TET ಸರ್ಟಿಫಿಕೇಟನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಅನೇಕ ಜನ TET ಸರ್ಟಿಫಿಕೇಟ್ನ ಪಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಕೂಡ ಪಡ್ತಾ ಇದ್ರ. ಸರ್ವರ್ ಸ್ವಲ್ಪ ಬಿಸಿ ಬರ್ತಾ ಇದೆ, ಯಾಕೆಂದ್ರೆ ಎಲ್ಲರೂ ಕೂಡ ಈಗ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇರ್ತಾರೆ. ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾಗಿ ನಾನು ನಿಮಗೆ ಮಾಹಿತಿ ಏನು ಕೊಡ್ತೀನಿ ಅಂದ್ರೆ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಇದೆಲ್ಲರೂ ಕೂಡ ತಮಗೆ ಗೊತ್ತಿರುತ್ತೆ ಮ್ಯಾಕ್ಸಿಮಮ್, ಆದ್ರೂ ಕೂಡ ಮತ್ತೊಮ್ಮೆ ನಿಮಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ವೆರಿ ವೆರಿ ಇಂಪಾರ್ಟೆಂಟ್ಲಿ ಈ ಒಂದು ಮಾಹಿತಿಯನ್ನ ನೀವು ಸರಿಯಾಗಿದ್ಯಾ, ನಿಮ್ಮ ಒಂದು ಸರ್ಟಿಫಿಕೇಟ್ ಈ ಮಾಹಿತಿಗಳು ಸರಿಯಾಗಿದೆಯೋ ಇಲ್ವೋ ಇದನ್ನ ನೀವು ತಪ್ಪದೆ ಪರೀಕ್ಷಿಸಿಕೊಳ್ಬೇಕಾಗುತ್ತೆ. ಯಾವೆಲ್ಲ ಮಾಹಿತಿಗಳನ್ನ ಪರೀಕ್ಷಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ಲಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ KR ಟ್ಯುಟೋರಿಯಲ್ಸ್ ಟೆಲಿಗ್ರಾಮ್ ಲಿಂಕ್ ಅನ್ನು ಹಾಕಿದ್ದೇನೆ. ಮುಂಬರುವಂತ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಓಲ್ಡ್ ಕ್ವೆಶ್ಚನ್ ಪೇಪರ್ಸ್ ಆಗಿರಲಿ, ಸಿಲೆಬಸ್ ಆಗಿರಲಿ, PDF ನೋಟ್ಸ್ ಆಗಿರಲಿ, ಕರೆಂಟ್ ಇವೆಂಟ್ಸ್ ಅಂದ್ರೆ ಕರೆಂಟ್ ಅಫೇರ್ಸ್ ಆಗಿರಲಿ, ಪ್ರತಿನಿತ್ಯ ಅಪ್ಲೋಡ್ ಆಗ್ತಿರುತ್ತೆ. ಅವೆಲ್ಲವೂ ಕೂಡ ನಿಮಗೆ ಅನುಕೂಲ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ, ಹಾಗೆ KR ಟ್ಯುಟೋರಿಯಲ್ಸ್ ಕಡೆಯಿಂದ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಈ ಒಂದು ಸಂಕ್ರಾಂತಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಕೊಡುಗೆಯನ್ನು ಕೊಡ್ತಾ ಇದೀವಿ. 6 ಮಂತ್ ವ್ಯಾಲಿಡಿಟಿ ಯಾವೆಲ್ಲ ರೀತಿಯಂತ ಕೋರ್ಸ್ಗಳಿದೆ ಆ ಒಂದು ಕೋರ್ಸ್ಗಳಿಗೆ ಈಗ ಆಲ್ರೆಡಿ 1500 ಇತ್ತು. ಅದರ ಒಂದು ಪ್ರೈಸ್ ಅನ್ನ ನಿಮ್ಗೆ ಡಿಸ್ಕೌಂಟ್ ಅಲ್ಲಿ ಮತ್ತಷ್ಟು ನಾವು ಕಡಿಮೆಯನ್ನ ಮಾಡಿದ್ದೇವೆ. 1299 ರೂಪಾಯಿಗೆ ನಿಮಗೆ 6 ತಿಂಗಳಿಗೆ GPSTR ಅಥವಾ PSTR ಅಥವಾ HSTR ಈ ಒಂದು ಕೋರ್ಸ್ಗಳನ್ನ 6 ತಿಂಗಳಿಗೆ ನಿಮಗೆ ಕೊಡ್ತಾ ಇದ್ವಿ. ಕಂಪ್ಲೀಟ್ಲಿ ಪೇಪರ್ 1, ಪೇಪರ್ 2, ಪೇಪರ್ 3ಗೆ ಸಂಬಂಧಪಟ್ಟಂತ ಎಲ್ಲವನ್ನು ಕೂಡ ಒಳಗೊಂಡಂತ ಒಂದು ಉತ್ತಮ ಪ್ಯಾಕೇಜ್. ಈಗ ಆಲ್ರೆಡಿ ಚಾಪ್ಟರ್ ವೈಸ್ ವಿಡಿಯೋಗಳು ನಿಮಗೆ ಎಲ್ಲವೂ ಕೂಡ ಅಪ್ಲೋಡ್ ಆಗಿದೆ. ನೀವು ಜಾಯಿನ್ ಆದ ತಕ್ಷಣ 70 to 80% ಸಿಲೆಬಸ್ ಕವರ್ ಆಗಿರುವಂತಹ ವಿಡಿಯೋಗಳು ನಿಮಗೆ ಸಿಗ್ತವೆ. ಪ್ರತಿನಿತ್ಯ ನಿಮಗೆ ಲೈವ್ ತರಗತಿಗಳಿರುತ್ತೆ, MCQ 50+ ಟೆಸ್ಟ್ ಸೀರೀಸ್ ಇರುತ್ತೆ, PDF ನೋಟ್ಸ್ ಇರುತ್ತೆ. ಈ ಒಂದು ಆಫರ್ ಈ ಒಂದು ಜನವರಿ 16 ವರೆಗೂ ಮಾತ್ರ ಇರುತ್ತೆ. ಯಾರೆಲ್ಲ ಆಸಕ್ತರಿದ್ರ ಕೇವಲ 1299 ರೂಪಾಯಿಗೆ ಸಂಕ್ರಾಂತಿ ಹಬ್ಬದ ವಿಶೇಷ ಕೊಡುಗೆಯನ್ನು ಕೊಡ್ತಾ ಇದೀವಿ. ಕೂಡಲೇ KR ಟ್ಯುಟೋರಿಯಲ್ಸ್ ಆಪ್ ನ ಡೌನ್ಲೋಡ್ ಮಾಡಿಕೊಂಡು ನೀವು ಅಲ್ಲೇ ಯಾವ ಕೋರ್ಸ್ ಅನ್ನ ಬೇಕೋ ಆ ಕೋರ್ಸ್ ಅನ್ನ ಕ್ಲಿಕ್ ಮಾಡಿಕೊಂಡು ಬೈ ದಿಸ್ ಕೋರ್ಸ್ ಅಥವಾ ಗೆಟ್ ದಿಸ್ ಕೋರ್ಸ್ ಅಂತ ಬರುತ್ತೆ, ಅಲ್ಲೇ ಪೇಮೆಂಟ್ ಮಾಡಿ ಜಾಯಿನ್ ಆಗ್ಬೋದು. ಅಥವಾ ಕೆಳಭಾಗದಲ್ಲಿ ಕಾಣುವಂತ ನಂಬರ್ ಏನು 8217724706 ಈ ಒಂದು ನಂಬರ್ಗಳಿಗೆ ಸಂಪರ್ಕವನ್ನು ಮಾಡಬಹುದು. 8217724706 ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಅನ್ನ ಮಾಡಬಹುದು ಅಂತ ಹೇಳ್ತಾ, ಹಾಗೆ ಈಗ ಪ್ರಮುಖವಾಗಿ ಯಾವ ರೀತಿಯಾಗಿ ನೋಡಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡಿ, ಮೊದಲ ಬಾರಿಗೆ ಒಂದಿಷ್ಟು ವೆಬ್ಸೈಟ್ ಸರ್ವರ್ ಬಿಸಿ ಆಗಿರೋದ್ರಿಂದ ನಮಗೆ ಲೈವ್ ಅಲ್ಲಿ ತೋರಿಸೋದಕ್ಕೆ ಒಂದಿಷ್ಟು ಕಷ್ಟ ಸಾಧ್ಯ ಆಗುತ್ತೆ. ಆದ್ರೂ ಕೂಡ ನಿಮಗೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಿಮಗೆ ತೋರಿಸ್ತೀನಿ, ವೆಬ್ಸೈಟ್ ಅಲ್ಲಿ ಹೋಗ್ತೀನಿ, ಅಲ್ಲೂ ಕೂಡ ತೋರಿಸ್ತೀನಿ. ಆದ್ರೆ ಪ್ರಾರಂಭದಲ್ಲಿ ಯಾವ ರೀತಿಯಾಗಿ ನಾವು ಹೋಗ್ಬೇಕು ಅಂದ್ರೆ ನಿಮಗೆ ಲಿಂಕ್ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ನಾನು ಈ ಒಂದು ಲಿಂಕ್ ಅನ್ನು ಹಾಕಿರ್ತೀನಿ. ಏನು karnataka.gov.in TET ಗೆ ಸಂಬಂಧಪಟ್ಟಂತೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಎರಡನೇ ಆಯ್ಕೆ ಏನು ಕಾಣ್ತಿದ್ದಿಲ್ಲ, ಈ ಎರಡನೇ ಆಯ್ಕೆಗೆ ಸಂಬಂಧಪಟ್ಟಂತೆ ಡೌನ್ಲೋಡ್ KR TET ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಫಾರ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಓನ್ಲಿ ಅಂತ ಇದೆ. ಈ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಒಂದು ಇಂಟರ್ಫೇಸ್ ಏನ್ ನೋಡ್ತಿದ್ರಲ್ಲ, ಈ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದ್ರೆ ಇಲ್ಲಿ ನಿಮ್ಮ ನಂಬರ್ ಅನ್ನ ಹಾಕ್ಬೇಕಾಗುತ್ತೆ. ನೋಡಿ, ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಇದೆ ಏನಿದೆ ಆ ಒಂದು ಅಪ್ಲಿಕೇಶನ್ ನಂಬರ್, ಹಾಗೆ ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆ ಡೇಟ್ ಆಫ್ ಬರ್ತ್ ಅನ್ನ ಹಾಕ್ಬೇಕಾಗುತ್ತೆ. ಓಕೆನಾ? ಮೊದಲಿಗೆ ನಾವು ಏನ್ ಡೌನ್ಲೋಡ್ KR TET ಎಲಿಜಿಬಲ್ ಸರ್ಟಿಫಿಕೇಟ್ ನ ಕ್ಲಿಕ್ ಮಾಡಿದ್ಮೇಲೆ ಈ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಓಕೆ, ಇದಾದ್ಮೇಲೆ ಏನಾಗುತ್ತೆ ಅಂದ್ರೆ ನಿಮಗೆ ಪ್ರಮುಖವಾಗಿ ಡೌನ್ ಇಲ್ಲಿ ನಿಮ್ಮೆಲ್ಲವನ್ನ ಕೂಡ ಅಪ್ಲಿಕೇಶನ್ಸ್ ನಂಬರ್ ಅನ್ನ ಜೊತೆಗೆ ಒಂದಿಷ್ಟು ಡೇಟ್ ಆಫ್ ಬರ್ತ್ ಅನ್ನ ಕೊಟ್ಟಾದ್ಮೇಲೆ ಸಬ್ಮಿಟ್ ಅನ್ನ ಕೊಡೋಕ್ಕಾಗುತ್ತೆ. ಸಬ್ಮಿಟ್ ಕೊಟ್ಟಾದ್ಮೇಲೆ ನಿಮ್ಗೆ ಈ ರೀತಿಯಂತ ಇಂಟರ್ಫೇಸ್ ಬರುತ್ತೆ. ವೇಟ್ ಮಾಡಿ. ಇದು ನಿಮಗೆ ಲೈವ್ ಅಲ್ಲಿ ತೋರಿಸ್ತಾ ಇದೀನಿ. ಇದು ನೋಡಿ, ಇದು ಆಕ್ಚುಲಿ ಲೈವ್ ಅಲ್ಲಿ ಇರೋಂಥದ್ದು. ನಾವೇನು ಇಲ್ಲಿ ಕೊಟ್ಟಂತ ಎಲ್ಲವನ್ನು ಕೂಡ ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಏನು ಅಪ್ಲಿಕೇಶನ್ ನಂಬರ್ ಅನ್ನ ಕೊಟ್ಟಿದ ತಕ್ಷಣ ಈ ರೀತಿಯಾಗಿ ಏನ್ ಬರುತ್ತೆ, ನಿಮಗೆ ಒಂದಿಷ್ಟು ರಿಸಲ್ಟ್ ಶೀಟ್ ಕಾಣುತ್ತೆ. ಇಲ್ಲಿ ಎರಡು ಆಪ್ಷನ್ಸ್ ಕಾಣ್ತಾ ಇದೆ, ಒಂದು ನಮಗೆ ಡೌನ್ಲೋಡ್ ಸರ್ಟಿಫಿಕೇಟ್ ಅಂತ, ಒಂದು ಲಾಗೌಟ್ ಅಂತ ಕಾಣ್ತಾ ಇದೆ. ಇಲ್ಲಿ ಡೌನ್ಲೋಡ್ ಸರ್ಟಿಫಿಕೇಟ್ ನಾವು ಕ್ಲಿಕ್ ಮಾಡೋಕ್ಕಾಗುತ್ತೆ. ನೋಡಿ, ಡೌನ್ಲೋಡ್ ಸರ್ಟಿಫಿಕೇಟ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ಸ್ವಲ್ಪ ಟೈಮ್ ತಗೊಂಡಿದೆ. ನೋಡಿ, ಮೇಲ್ಗಡೆ ರನ್ ಆಗ್ತಿದೆ, ತಾವು ಗಮನಿಸಬಹುದು, ರನ್ ಆಗ್ತಿದೆ, ಸಿಕ್ಕಾಪಟ್ಟೆ ಸ್ವಲ್ಪ ಟೈಮ್ ಅನ್ನು ತೆಗೆದುಕೊಳ್ತಾ ಇದೆ. ಆ ಕಾರಣಕ್ಕೋಸ್ಕರ ಈಗ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂತ ಏನ್ ಕಾಣ್ತಾ ಇದ್ದಿಲ್ಲ, ಈ ಕ್ಯಾಂಡಿಡೇಟ್ ಗೆ ಸಂಬಂಧಪಟ್ಟಂತ ಸರ್ಟಿಫಿಕೇಟ್ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೇನೆ. ಅಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ಡೌನ್ಲೋಡ್ ಸರ್ಟಿಫಿಕೇಟ್ ಅನ್ನ ಕೊಟ್ಟಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದ್ರೆ ಈ ರೀತಿಯಾಗಿ ನಿಮ್ಗೆ ಸರ್ಟಿಫಿಕೇಟ್ ಕಾಣುತ್ತೆ. ಓಕೆನಾ? ಇಲ್ಲಿದೆ ನೋಡಿ. ಕ್ಯಾಂಡಿಡೇಟ್ ಸಂಬಂಧಪಟ್ಟಂತೆ ಉಷಾ HM, ಅದೇ ನಂಬರ್ನ ಸಂಬಂಧಪಟ್ಟಂತ ಕ್ಯಾಂಡಿಡೇಟ್ ಸಂಬಂಧಪಟ್ಟ ಸರ್ಟಿಫಿಕೇಟ್.
ಸೊ ಇಲ್ಲಿ ಏನ್ ಗಮನಿಸ್ಬೇಕು ಸರ್ ನೋಡಿ, ಆಕ್ಚುಲಿ ಇವರು ಕೂಡ ಫೋಟೋನ ತುಂಬಾ ಲೈಕ್ ರಂಗಾಗೆ ಅಪ್ಲೋಡ್ ಮಾಡಿದ್ದಾರೆ. ಇದು ಕೂಡ ಸಮಸ್ಯೆ ಇನ್ ದ ಸೆನ್ಸ್ ಸಮಸ್ಯೆ ಅಲ್ಲ, ಬಟ್ ಇಲ್ಲಿ ಫೋಟೋ ಏನಾಗುತ್ತೆ ಕರೆಕ್ಟಾಗಿ ಕ್ಲಿಯರ್ ಆಗಿ ಕಾಣ್ತಿಲ್ಲ. ಓಕೆನಾ, ಇಟ್ ಇಸ್ ನಾಟ್ ಪ್ರಾಬ್ಲಮ್. ಬಟ್ ಇದು ನಮ್ಗೆ ಏನಾಗುತ್ತೆ ಅಂದ್ರೆ ಮುಂದಿನ ನಾವು ಅಪ್ಲೋಡ್ ಮಾಡ್ಬೇಕಾದ್ರೆ ನೀಟಾಗಿ ನಾವು ಅಪ್ಲೋಡ್ ಮಾಡೋಕ್ಕಾಗುತ್ತೆ. ಇಲ್ಲಿ ಆಕ್ಚುಲಿ ಇವ್ರು ತಪ್ಪು ಮಾಡಿದ್ದಾರೆ ಅದನ್ನು, ಬಟ್ ಆದ್ರೆ ಇದೇನು ಸಮಸ್ಯೆ ಅನ್ನೋ ಅವ್ರಿಗೆ ಆಗೋದಿಲ್ಲ. ಬಟ್ ಇಂಪಾರ್ಟೆಂಟ್ಲಿ ಏನಂದ್ರೆ ಇಲ್ಲಿ ನೀವು ಕೊಟ್ಟಂತ ಹೆಸರಾಗಿರ್ಲಿ, ನಿಮ್ಮ ತಂದೆ ಹೆಸರಾಗಿರ್ಲಿ, ಜೊತೆಗೆ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರೋದು ನಮ್ಗೆ ಏನಂದ್ರೆ ತಂದೆ ಹೆಸರು ನಿಮ್ಮ ಹೆಸರು ಕರೆಕ್ಟ್ ಆಗಿದೆಯಾ. ಓಕೆನಾ, ಯಾಕೆಂದ್ರೆ ಈಗ ಆಲ್ರೆಡಿ ನೀವು ಕೊಟ್ಟಿರ್ತೀರಾ, ನಿಮ್ಮ ಹೆಸರನ್ನಾಗಿರ್ಲಿ ನಿಮ್ಮ ತಂದೆ ಹೆಸರನ್ನಾಗಿರ್ಲಿ ಕೊಟ್ಟಿರ್ತೀರಾ. ಸೊ ಅದೇ ಪ್ರಕಾರವಾಗಿ ಬಂದಿರುತ್ತೆ ಮತ್ತೆ ನಿಮ್ಮ ತಾಯಿ ಹೆಸರನ್ನ. ಸೊ ಈಗ ಆಲ್ರೆಡಿ ಕೆಳಗಡೆ ಕೊಟ್ಟಿರ್ತಾರೆ, ನಾನು ಅದನ್ನ ಮಾಹಿತಿಯನ್ನ ಮತ್ತೊಮ್ಮೆ ಓದ್ತೀನಿ ನಿಮ್ಗೆ ಏನೆಲ್ಲ ಗಮನಿಸಬೇಕು ಅಂತ. ಸೊ ಇಲ್ಲಿ ಜನ್ಮ ದಿನಾಂಕ ಇಲ್ಲೂ ಕರೆಕ್ಟ್ ಆಗಿದೆಯಾ ನೋಡ್ಕೊಳ್ಳಿ, ನಿಮ್ಮ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ನೋಡ್ಕೊಳ್ಳಿ. ಇದೆಲ್ಲ ಆದ ನಂತರ ನಿಮ್ಗೆ ಏನು ಕ್ವಾಲಿಫಿಕೇಶನ್ಸ್ ನೋಡಿ, ಇಲ್ಲಿ ಸಂಬಂಧಪಟ್ಟಂತೆ ಪೇಪರ್ 1ಗೆ ಸಂಬಂಧಪಟ್ಟಂತೆ 150 ಅಂಕಗಳಿಗೆ 123 ಅಂಕಗಳನ್ನ ಗಳಿಸಿದ್ದಾರೆ. ಓಕೆನಾ, ಒಳ್ಳೆ ಅಂಕಗಳನ್ನ ಕೂಡ ಗಳಿಸಿದ್ದಾರೆ. ಸೊ ಹಾಗೆ ನಮ್ಮ ಪೇಡ್ ಸ್ಟೂಡೆಂಟ್ ಕೂಡ ಹೌದು ಇವರು. ಹಾಗೆ ಇಲ್ಲಿ ಪ್ರಮುಖವಾಗಿ 150 ಅಂಕಗಳಿಗೆ ಪೇಪರ್ 2ಗೆ ಸಂಬಂಧಪಟ್ಟಂತೆ 109 ಅಂಕಗಳನ್ನ ಗಳಿಸಿದ್ದಾರೆ. ಸೊ ಇಷ್ಟು ನಮ್ಗೆಲ್ಲ ನಾವು ನೋಡ್ಕೊಬಹುದು. ನಮ್ಮ ಒಂದು ಸರ್ಟಿಫಿಕೇಟ್ ಅಲ್ಲಿ ಮಾರ್ಕ್ಸ್ ಕರೆಕ್ಟ್ ಆಗಿದ್ಯಾ, ಕರೆಕ್ಟ್ ಆಗಿ ಮೆನ್ಷನ್ ಆಗಿದ್ಯಾ ಅನ್ನೋದನ್ನು ಕೂಡ ನಾವು ಗಮನಿಸ್ಕೊಳ್ಬೇಕಾಗತ್ತೆ. ಅದಕ್ಕಿಂತ ಮೊದಲು ನಮ್ಮ ಹೆಸರು, ನಮ್ಮ ತಾಯಿ ಹೆಸರು, ತಂದೆ ಹೆಸರು ಮತ್ತೆ ಜನ್ಮ ದಿನಾಂಕ, ಕ್ಯಾಟಗರಿ ಇವುಗಳನ್ನ ಕೂಡ ನಾವು ಎಚ್ಚರಿಕೆಯಿಂದ ಗಮನಿಸಬೇಕಾಗುತ್ತೆ. ಸೊ ಆನಂತರ ಇಲ್ಲೂ ಕೂಡ ಕೊಟ್ಟಿದ್ದಾರೆ ಯಾವ ತಿಂಗಳಿಗೆ ಸಂಬಂಧಪಟ್ಟಂತ ಯಾವ ತಿಂಗಳು ಯಾವ ವರ್ಷದಿಂದ ಈ ಒಂದು ಸರ್ಟಿಫಿಕೇಟ್ ವ್ಯಾಲಿಡ್ ಇರುತ್ತೆ ಅನ್ನೋದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೋಡಿ, ಪ್ರಮುಖವಾಗಿ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೂಚನೆಗಳು ಇದು ಅತ್ಯಂತ ಇಂಪಾರ್ಟೆಂಟ್ ಆಗಿದೆ. ನೋಡಿ, ಇದು ವಿದ್ಯುನ್ಮಾನದ ಮೂಲಕ ನೀಡಲಾಗುವಂತ ಒಂದು ಪ್ರಮಾಣ ಪತ್ರ ಆಗಿರುತ್ತೆ. ಸೊ ಇಲ್ಲಿ ನಮಗೆ ಹಾರ್ಡ್ ಕಾಪಿ ಏನು ನಮಗೆ ಹೋಗಿ ಸಿಗೋದಿಲ್ಲ, ನಾವು ಹೋಗಿ ಇಲಾಖೆಗೆ ಹೋಗಿ ತಗೊಳ್ಳೋಂಥದ್ದು ಏನು ಅವಶ್ಯಕತೆ ಇರೋದಿಲ್ಲ. ಸೊ ಇಲ್ಲಿ ನಾವು ಕಂಪ್ಯೂಟರೈಸ್ಡ್ ಸರ್ಟಿಫಿಕೇಟ್ ಆಗಿರೋದ್ರಿಂದ ನಾವು ಇಲ್ಲೇ ಕಂಪ್ಯೂಟರ್ ನಾವು ಇದನ್ನ ಡೌನ್ಲೋಡ್ ಮಾಡ್ಕೋಬೇಕು ಒಂದು. ಹಾಗೆ CSC ಕಚೇರಿಯಿಂದ ಯಾವುದೇ ಮುದ್ರಿತ ಅಂಕಪಟ್ಟಿನ ನೀಡೋದಿಲ್ಲ. ನಮಗೆ CSC ಅವರು ಮತ್ತೊಂದು ಅಂಕಪಟ್ಟಿಯನ್ನ ಕೊಡ್ತಾರೆ ಇಲ್ಲ. ಸೊ ಇದೇ ಸರ್ಟಿಫಿಕೇಟ್ ನ ನೀವು ಡೌನ್ಲೋಡ್ ಮಾಡಿಕೊಂಡು ಒಂದಿಷ್ಟು ನಾವು ಅದನ್ನ ನಾಮಿನೇಷನ್ ಮಾಡಿಕೊಂಡು ನೀಟಾಗಿ ನಾವು ಇಟ್ಕೊಳ್ಬೇಕಾಗುತ್ತೆ. ಓಕೆನಾ. ಸೊ ಹಾಗೆ ನೆಕ್ಸ್ಟ್ ಪ್ರಮಾಣ ಪತ್ರದಲ್ಲಿ ಮುದ್ರಿಸಲಾದಂತ QR ಕೋಡ್, ಇದು QR ಕೋಡ್ ಅನ್ನ ಸ್ಕ್ಯಾನ್ ಮಾಡುವ ಮೂಲಕ ಈ ಪ್ರಮಾಣ ಪತ್ರದ ದೃಢೀಕರಣವನ್ನ ಪರಿಶೀಲಿಸಬಹುದು. ಅಂದ್ರೆ ಅದು ಅಥೆಂಟಿಕಲ್ ಇದೆಯೋ ಇಲ್ವೋ ಅನ್ನೋದನ್ನು ಕೂಡ ಮುಂದಿನ ಒಂದು ಏನು ನಾವು ನೇಮಕಾತಿಗಳ ಆದಾಗ ಆ ಸಂದರ್ಭದಲ್ಲಿ ನಾವು ಇದನ್ನು ಗಮನಿಸ್ಕೊಬಹುದು. ಇಲಾಖೆಯವರು ಕೂಡ ಗಮನಿಸ್ಕೊಬಹುದು, ನಾವು ಕೂಡ ಗಮನಿಸ್ಕೊಳ್ಬಹುದು. ಹಾಗೆ ಮುಂದೆ ಕೊಟ್ಟಿರುವಂತಹ ಮಾಹಿತಿ ಏನಂದ್ರೆ, ಶಿಕ್ಷಕರ ಅರ್ಹತಾ ಪ್ರಮಾಣ ಪತ್ರವು ಈ ಪತ್ರದಲ್ಲಿ ನಮೂದಿಸಲಾದ ತಿಂಗಳು, ಮೇಲ್ಭಾಗದಲ್ಲಿ ನಿಮ್ಗೆ ಹೇಳಿದೆ ತಿಂಗಳೇನು ಕೊಟ್ಟಿದ್ರು, ಅಲ್ಲಿ ಡಿಸೆಂಬರ್ ಅಂತ ಕೊಟ್ಟಿದ್ರು. ಗಮನಿಸಿದ್ರಾ? ನೋಡಿ ಇಲ್ಲಿ ಕೊಟ್ಟಿದ್ರು ನೋಡಿ. ಓಕೆ, ಡಿಸೆಂಬರ್ 2025 ನೋಡಿ ಅದನ್ನೇ ಕೊಟ್ಟಿದ್ದಾರೆ. ಏನಂತ ನೋಡಿ, ಪ್ರಮುಖವಾಗಿ ತಿಂಗಳು, ನಮೂದಿಸಿದ ತಿಂಗಳು ಮತ್ತು ವರ್ಷದಿಂದ ಜೀವಿತಾವಧಿಯವರೆಗೆ. ಮೊದಲೆಲ್ಲ 7 ವರ್ಷ ಇತ್ತು, 7 ಇಯರ್ಸ್ ಇತ್ತು. ಬಟ್ ಈಗ ಏನ್ ಮಾಡಿದ್ದಾರೆ, ಜೀವಿತಾವಧಿಯವರೆಗೆ ಕೊಟ್ಟಿದ್ದಾರೆ. ಇದು ಒನ್ ಟೈಮ್ ನೀವು ಎಲಿಜಿಬಲ್ ಆದ್ರೆ ನಿಮ್ಗೆ ಅಪ್ ಟು ಜೀವಿತಾವಧಿಯವರೆಗೂ ಕೂಡ ಈ ಸರ್ಟಿಫಿಕೇಟ್ ನ ಬಳಸ್ಕೊಬಹುದು. ಸರ್ ನಂದು ಹಿಂಬದಿಯಲ್ಲಿ ಇದಕ್ಕಿಂತ ಹೆಚ್ಚು ಅಂಕಗಳು ಬಂದಿತ್ತು, ಅದನ್ನು ಕೂಡ ನಾನು ಬಳಸ್ಕೊಬೋದಾ? 100%. ಸೊ ನಿಮ್ಗೆ ಏನಾದ್ರೂ ಕೂಡ 7 ಇಯರ್ ಇತ್ತಂದ್ರೆ ಮತ್ತೊಮ್ಮೆ ಏನ್ ಮಾಡಿ, ನಿಮ್ಮ ಅಪ್ಲಿಕೇಶನ್ಸ್ ನಂಬರ್ ನ, ಡೇಟ್ ಆಫ್ ಬರ್ತ್ ನ ಹಾಕಿ ಹೊಸ ಒಂದು ಸರ್ಟಿಫಿಕೇಟ್ ಬರುತ್ತೆ ಇದೇ ರೀತಿಯಲ್ಲಿ. ಅದು ಜೀವಿತಾವಧಿಯವರಿಗೆ ಅಂತ ಮೆನ್ಷನ್ ಆಗಿರುತ್ತೆ. ಆ ಸರ್ಟಿಫಿಕೇಟ್ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ. ನಿಮ್ಮ ಹತ್ರ ಯಾವುದೇ ಸರ್ಟಿಫಿಕೇಟ್ ಎಷ್ಟೇ ಬಾರಿ ಎಲಿಜಿಬಲ್ ಆಗಿದ್ರು ಕೂಡ ಅತಿ ಹೆಚ್ಚು ಅಂಕಗಳನ್ನ ಯಾವ್ದು ಗಳಿಸಿರ್ತೀರಾ ಆ ಒಂದು ಸರ್ಟಿಫಿಕೇಟ್ ನ ನೀವು ಎಕ್ಸಾಮ್ ಟೈಮಲ್ಲಿ, CET ಗೆ ಅಪ್ಲೈ ಮಾಡೋ ಟೈಮಲ್ಲಿ ನೀವು ಅದನ್ನ ನಮೂದಿಸಬಹುದು. ಅದೇನು ಸಮಸ್ಯೆ ಆಗೋದಿಲ್ಲ. ನೆಕ್ಸ್ಟ್ 5ನೇ ಪಾಯಿಂಟ್ ಕೊಟ್ಟಿದ್ದಾರೆ, ಈ ಅರ್ಹತಾ ಪ್ರಮಾಣ ಪತ್ರವನ್ನ ವರ್ಗಾವಣೆ ಮಾಡುವಂತಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಮ್ಗೆ ಏನ್ ಮಾಡ್ತೀವಿ, ಸೊ ಇದನ್ನ ಯಾರನ್ನಾದ್ರೂ ಕೂಡ ಏನು ಬೇರೆಯವರಿಗೆ ಕೊಟ್ಕೊಂಡು ನೀನು ಎಕ್ಸಾಮ್ ಬರ್ಕೋ ನಂದಾಗಿದೆ ಅನ್ನೋ ತರ ಮಾಡಂಗಿಲ್ಲ. ಸೊ ಆತರ ಮಾಡಿದ್ದೇ ಆದಲ್ಲಿ ಅಂತಹ ವ್ಯಕ್ತಿಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆನ ಹೂಡಲಾಗುವುದು. ವೆರಿ ವೆರಿ ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೂ ನಾವು ಇದನ್ನ ವರ್ಗಾಯಿಸುವಂತಿಲ್ಲ. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ಇಲ್ಲಿ ಬರುವಂತದ್ದು ತುಂಬಾನೇ ಇಂಪಾರ್ಟೆಂಟ್ ಇದೆ. ಈ ಅರ್ಹತಾ ಪ್ರಮಾಣ ಪತ್ರದಲ್ಲಿ ನೀಡಿರುವ ವೈಯಕ್ತಿಕ ಮಾಹಿತಿಗಳು, ನಿಮ್ಗೆ ಹೇಳಿದಂತೆ ನಿಮ್ಮ ಹೆಸರಾಗಿರ್ಲಿ, ತಂದೆ ತಾಯಿ ಹೆಸರಾಗಿರ್ಲಿ, ಹಾಗೆ ಡೇಟ್ ಆಫ್ ಬರ್ತ್ ಆಗಿರ್ಲಿ, ಕ್ಯಾಟಗರಿ ಆಗಿರ್ಲಿ, ನೋಡಿ ಅಭ್ಯರ್ಥಿಯು ಆನ್ಲೈನ್ ಅರ್ಜಿಯಲ್ಲಿ ನಮೂದಿಸಿರುವ ವಿವರಗಳನ್ನ ಆಧರಿಸಿದೆ. ನೀವೇನು ಅಲ್ಲಿ ಕೊಡ್ಬೇಕಾದ್ರೆ, ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕೊಡ್ಬೇಕಾದ್ರೆ ಏನ್ ಮಾಹಿತಿಯನ್ನು ಕೊಟ್ಟಿದ್ರೆ ಯಥಾವತ್ತಾಗಿ ಅದೇ ರೀತಿಯಾಗಿರುತ್ತೆ. ಒದಗಿಸಿರುವ ಮಾಹಿತಿಗಳು ತಪ್ಪಾಗಿದ್ದಲ್ಲಿ ಅರ್ಹತಾ ಪ್ರಮಾಣ ಪತ್ರವು ಅನೂರ್ಜಿತಗೊಳಿಸಲಾಗುತ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ನೀವೇನಾದ್ರೂ ಕೂಡ ಈ ಒಂದು ಸರ್ಟಿಫಿಕೇಟ್ಗೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಶನ್ಸ್ ಅನ್ನ ಅಲ್ಲಿ ರಂಗ ಕೊಟ್ಟು ಇಲ್ಲೂ ಕೂಡ ರಂಗ ಆಗಿತ್ತು ಅಂದ್ರೆ, ಸೊ ಮುಂದೆ ನೀವು ಏನಾದ್ರೂ ಕೂಡ CET ಗೆ ಅಪ್ಲೈ ಮಾಡೋ ಟೈಮಲ್ಲಿ ಸೊ ಮಾಹಿತಿಗಳು ತಪ್ಪಾಗಿತ್ತು ಅಂದ್ರೆ ಅವಾಗ ಏನ್ ಮಾಡ್ತಾರೆ, ಈ ಒಂದು ಸರ್ಟಿಫಿಕೇಟ್ ನ ಅನೂರ್ಜಿತಗೊಳಿಸ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ. ಸೊ ಏನಾಗುತ್ತೆ, ಇನ್ವ್ಯಾಲಿಡ್ ಆಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ನಿಮ್ಗೆ ಅದನ್ನೇ ಪದೇ ಹೇಳಿದ್ರು, ಅಪ್ಲಿಕೇಶನ್ಸ್ ಹಾಕೋ ಟೈಮಲ್ಲಿ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟ್ ಆಗಿ ಹಾಕಿ, ತಿದ್ದುಪಡಿಗೆ ಮತ್ತೊಮ್ಮೆ ಅವಕಾಶ ಇಲ್ಲ ಅಂತ ಆಗ್ಲೇ ಕೂಡ ನಿಮ್ಗೆ ಹೇಳಿದ್ರು ಒತ್ತಿ. ಆದ್ರೂ ಕೂಡ ಸುಮಾರು ಜನ ತಪ್ಪನ್ನ ಮಾಡಿದ್ರೆ ಅದು ನಿಮ್ಮ ಅಜಾಗರೂಕತೆ. ನಾನು ಹೇಳಿದ್ದೆ ನೀವು ಹೋಗಿ ಅಪ್ಲಿಕೇಶನ್ಸ್ ಹಾಕಿ ಅಂತ.
ಸೊ ನೀವೇನ್ ಮಾಡಿರ್ತೀರ, ಬೇರೆ ಯಾರಿಗಾನ ಕೊಟ್ಟಿರ್ತೀರ. ಸೊ ನಿಮ್ಗೆ ಅದ್ರ ಬಗ್ಗೆ ಹೋಗಿ ನೀವೇ ಕೂತ್ಕೊಂಡು ಯಾವ್ದು ಸರಿ ಇದೆ ಯಾವ್ದು ತಪ್ಪಿಲ್ಲ ಅಂತ ಹಾಕೋದಿಲ್ಲ ಅನೇಕ ಜನ. ಓಕೆನಾ, ಅದು ನಿಮ್ಮ ಅಜಾಗರೂಕತೆ. ಓಕೆನಾ, ಸೊ ಆ ಕಾರಣಕ್ಕೋಸ್ಕರ ಇನ್ ಕೇಸ್ ತಪ್ಪಾಗಿದ್ರೆ ಸೊ ಏನಾದ್ರೂ ಕೂಡ ಆ ಒಂದು ರೀತಿಗೆ ಅಂದ್ರೆ ಕೆಲವೊಂದು ಚಿಕ್ಕ ಪುಟ್ಟ ಇನ್ಸಿಲ್ ಆಗಿರ್ಲಿ, ಸ್ಪೆಲ್ಲಿಂಗ್ ಆಗಿರ್ಲಿ, ಇವೆಲ್ಲವೂ ಕೂಡ ಸ್ವಲ್ಪ ಏನಾದ್ರೂ ಹೆಚ್ಚು ಕಮ್ಮಿ ನಡೆಯುತ್ತೆ. ಕಂಪ್ಲೀಟ್ಲಿ ಹೆಸರುಗಳು ಚೇಂಜ್ ಆಗಿರುತ್ತೆ, ಕಂಪ್ಲೀಟ್ಲಿ ಡೇಟ್ ಆಫ್ ಬರ್ತ್ ಚೇಂಜ್ ಆಗಿರುತ್ತೆ, ಕಂಪ್ಲೀಟ್ಲಿ ಅಪ್ಪ ಅಮ್ಮನ ಹೆಸರು ಚೇಂಜ್ ಆಗಿರುತ್ತೆ. ಸೊ ಆ ತರ ಸಮಸ್ಯೆ ಇತ್ತಂದ್ರೆ ಅದು ತುಂಬಾನೇ ಏನಾಗುತ್ತೆ ಅಂದ್ರೆ ತುಂಬಾ ಚಾಲೆಂಜಿಂಗ್ ಆಗುತ್ತೆ. ಓಕೆನಾ, ಸೊ ಒಂದಿಷ್ಟು ಸ್ಪೆಲ್ಲಿಂಗ್ ಗಳಾಗಿರ್ಲಿ ಅಥವಾ ಒಂದಿಷ್ಟು ಇನ್ಸಿಲ್ ಗಳಾಗಿರ್ಲಿ, ಎಲ್ಲ ಒಂದು ಸ್ಪೆಲ್ಲಿಂಗ್ ಮಿಸ್ ಆಗಿರುತ್ತೆ, ಅದು ಕೂಡ ಆಗ್ಬಾರ್ದು. ಆದ್ರೆ ಅದಕ್ಕೆ ಚಿಕ್ಕ ಸ್ಪೆಲ್ಲಿಂಗ್ ಮಿಸ್ ಆಗಿರುತ್ತೆ ಅಥವಾ ಸ್ಪೆಲ್ಲಿಂಗ್ ರಾಂಗ್ ಆಗಿರುತ್ತೆ. ಸೊ ಅಂತವುಗಳೇನಾಗುತ್ತೆ, ಒಂದಿಷ್ಟು ಚಿಕ್ಕ ಪುಟ್ಟಗಳೇನಾಗ್ತಾ ಹೋಗುತ್ತೆ, ಸ್ವಲ್ಪ ಕನ್ಸಿಡರ್ ಆಗ್ಬೋದು. ಬಟ್ ಆದ್ರೆ ತುಂಬಾನೇ ಮೇಜರ್ ಆಗಿದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಅದನ್ನು ಕೂಡ ಹೇಳಿದ್ದಾರೆ, ತಪ್ಪಾಗಿದ್ದಲ್ಲಿ ಅವರು ಡೈರೆಕ್ಟ್ ಆಗಿ ಹೇಳಿದ್ದಾರೆ. ಓಕೆನಾ, ತಪ್ಪಾಗಿದ್ದಲ್ಲಿ ಅರ್ಹತಾ ಪ್ರಮಾಣ ಪತ್ರವು ಅನೂರ್ಜಿತಗೊಳಿಸಲಾಗುತ್ತದೆ. ಏನಾದ್ರೂ ಕೂಡ ಕಂಪ್ಲೀಟ್ಲಿ ಡೀಟೇಲ್ಸ್ ತಪ್ಪಾಗಿತ್ತು ಅಥವಾ ಈ ತರ ಏನಾದ್ರೂ ಸಮಸ್ಯೆ ಆಗಿತ್ತು ಅಂದ್ರೆ ಅನೂರ್ಜಿತಗೊಳಿಸಲಾಗುತ್ತದೆ ಅಂತ ಹೇಳಿದ್ದಾರೆ. ಸೊ ಆ ಕಾರಣಕ್ಕೋಸ್ಕರ ಮೊದಲಿಗೆ ನೀವು ಡೌನ್ಲೋಡ್ ಮಾಡ್ಕೊಂಡಿದ ತಕ್ಷಣ ಈ ಮಾಹಿತಿಗಳನ್ನೆಲ್ಲರೂ ಕೂಡ ತಪ್ಪದೆ ನಂದು ಕರೆಕ್ಟ್ ಆಗಿದ್ಯಾ, ಕರೆಕ್ಟ್ ಆಗಿ ನಾನು ಅಪ್ಲಿಕೇಶನ್ ಹಾಕಿದ ಪ್ರಕಾರ ಇದ್ಯಾ ಇಲ್ವಾ, ಸೊ ಆಸ್ ಇಟ್ ಈಸ್ ಅಪ್ಲಿಕೇಶನ್ ಹಾಕಿದ್ದು ಕರೆಕ್ಟ್ ಆಗಿತ್ತು, ಇದರಲ್ಲಿ ಏನೋ ಕೂಡ ಕರೆಕ್ಟ್ ಆಗಿಲ್ಲ ಅಂದ್ರೆ ಅದಕ್ಕೆ ಬೇಕಾದ್ರೆ ನೀವು ಚಾಲೆಂಜ್ ಮಾಡ್ಬೋದು. ಹೋಗಿ CSCC ಸಂಬಂಧಪಟ್ಟಂತ ಹೋಗಿ ನೀವು ಮಾಹಿತಿಯನ್ನ ಕೊಟ್ಕೊಂಡು ಸರ್ ನಾನು ಈ ತರ ಅಪ್ಲಿಕೇಶನ್ಸ್ ಆಗಿದೆ ಬಟ್ ಈ ತರ ಇಲ್ಲಿ ಬಂದಿದೆ ಅನ್ನೋದ್ರ ಬಗ್ಗೆ ನೀವು ತಿದ್ದುಪಡಿಯನ್ನ ಮಾಡಿಸ್ಕೊಳ್ಬಹುದು. ಬಟ್ ನೀವು ಕೊಟ್ಟಿರದೆ ಅಪ್ಲಿಕೇಶನ್ಸ್ ಆಗಿರೋದು ತಪ್ಪಾಗಿತ್ತು ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ, ಅದಕ್ಕೆ ಸ್ವಲ್ಪ ತುಂಬಾನೇ ಓಡಾಟ ಆಗುತ್ತೆ. ಓಕೆನಾ, ಸೊ ಇಷ್ಟು ಮಾಹಿತಿಗಳು ಮೊದಲಿಗೆ ನೀವು ಡೌನ್ಲೋಡ್ ಅನ್ನ ಮಾಡ್ಕೊಂಡ ತಕ್ಷಣ ಇದನ್ನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ನನ್ನ ಪ್ರಕಾರ ಈ ಒಂದು ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿಗಳು ನಿಮಗೆ ಹೋಗಿದೆ. ಸೊ ನೀವು ಡೌನ್ಲೋಡ್ ಮಾಡ್ಕೊಳ್ಳಿದ ತಕ್ಷಣ ಇದನ್ನ ಗಮನಿಸ್ಕೊಳ್ಳಿ. ಸೊ ಇದೆಲ್ಲವೂ ಕೂಡ ನೀಟಾಗಿ ಡೌನ್ಲೋಡ್ ಮಾಡ್ಕೊಂಡು ನಾಮಿನೇಷನ್ಸ್ ರೆಡಿ ಮಾಡ್ಕೊಂಡು ಮೀನ್ಸ್ ಅದಕ್ಕೆ ಫೈಲ್ ಅನ್ನ ಮಾಡ್ಕೊಂಡು ಸೊ ನೀವು ಅದನ್ನ ಜೋಪಾನವಾಗಿ ಮಾಡಿಕೊಂಡು ಸೊ ಮುಂದಿನ ದಿನಗಳಲ್ಲಿ CET ಎಕ್ಸಾಮ್ ಟೈಮಲ್ಲಿ ಅದನ್ನ ನೀವು ಅಪ್ಲೈ ಮಾಡಿ ಅಂತ ಹೇಳ್ತಾ, ಸೊ ಎಲ್ಲರೂ ಕೂಡ ಆಲ್ ದ ಬೆಸ್ಟ್. ಹಾಗೆ ಏನೀಗ ಆಲ್ರೆಡಿ ತರಗತಿಗಳು ನಡೀತಾ ಇದೆ, ಸೊ ಕೂಡಲೇ ಜಾಯಿನ್ ಆಗಿ, ಅದ್ಭುತವಾಗಿ ತರಗತಿಗಳು ಬರ್ತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತ ಚಾಪ್ಟರ್ ವೈಸ್ MCQಗಳು ನಿಮಗೆ ಲೈವ್ ಅಲ್ಲಿ ಇರುತ್ತೆ, ಎಲ್ಲವೂ ಕೂಡ ಅಪ್ಲೋಡ್ ಆಗಿದೆ. ಸೊ ಕ್ವಿಕ್ ಆಗಿ ಜಾಯಿನ್ ಆಗಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ನೋಡಿದಕ್ಕೆ ತಮ್ಮೆಲ್ಲರೂ ಕೂಡ ಸೊ ಧನ್ಯವಾದಗಳು. ಸೊ ಎಲ್ಲರೂ ಕೂಡ ಒಳ್ಳೆಯದಾಗಿ. ಥ್ಯಾಂಕ್ ಯು ಸೊ ಮಚ್.